ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಿನ್ನೆ ವ್ಲಾಗ್ ಇವತ್ತು ಸಂಡೇ ವ್ಲಾಗ್ ಮಂಡೇ ಶೇರ್ ಮಾಡಿದ್ದೀನಿ. ಆದರೂ ನಿಮ್ಮ ಜೊತೆ ಮಾತಾಡೋಕ್ಕಾಗಿಲ್ಲ, ಸಾರಿ. ವಾಯ್ಸ್ ಓವರ್ದಲ್ಲೇ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದೀನಿ. ಯಾರಾದರೂ ನಿನ್ನೆ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆಮೇಲೆ ನಿನ್ನೆ ನಾನ್ ವೆಜ್ ರೆಸಿಪಿನೇ ಶೂಟ್ ಮಾಡಿ ಹಾಕಿದೆ. ನಿನ್ನೆ ಬೆಳಿಗ್ಗೆಯಿಂದ ಸಂಜೆ ಮಟ್ಟ ಬ್ಲಾಗ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಆದ್ರೂ ಸ್ವಲ್ಪ ನಮ್ಮ ಮನೇಲಿ ರಿಲೇಷನ್ ಬರ್ತೀನಿ ಅಂದಮೇಲೆ ಸ್ವಲ್ಪನೇ ವೀಡಿಯೋಸ್ ವ್ಲಾಗ್ ಮಾಡಿಬಿಟ್ಟು ಶೇರ್ ಮಾಡಿದ್ದೀನಿ. ಫ್ರೆಂಡ್, ಹೇಗಿತ್ತು ಆ ವ್ಲಾಗ್ ಅಂಥೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಅವತ್ತು ಮಂಡೇ, ನಾಳೆ ಟ್ಯೂಸ್ಡೇ, ನಾಳೆ ಸಂಕ್ರಾಂತಿ ಹಬ್ಬ. ಅದಕ್ಕೆ ಇವಾಗ ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಒಂದು ರೂಮಲ್ಲಿ, ನಮ್ಮದು 2 BHK ಮನೆ, ಒಂದು ರೂಮು ಫುಲ್ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲೇನೂ ಇಲ್ಲ, ಬರೀ ಸ್ಟಡಿ ಟೇಬಲು ಆಮೇಲೆ ಕಬಾರ್ಡ್ಸು ಅಷ್ಟೇ ಇರೋದು, ಅಲ್ಲೇನೂ ಇಲ್ಲ. ಇನ್ನೊಂದು ರೂಮಲ್ಲಿ ಬೆಡ್ ಎಲ್ಲ ಇದೆ, ಅದೊಂದು ಸ್ವಲ್ಪ ಎಲ್ಲ ಬೆಡ್ಶೀಟ್ ಎಲ್ಲ ತೆಗ್ದಿದ್ದೀನಿ. ಆಮೇಲೆ ಒತ್ಕೊಳ್ಳೋ ರಗ್ಗು ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿ ಒಣಗಾಕೊಂಬಂದಿದ್ದೀನಿ. ಅಷ್ಟೇ ಇವತ್ತು ಕೆಲಸ ಆಗಿದೆ. ಯಾಕೋ ಒಂಥರ ನಿದ್ದೆ ಬರ್ತಾ ಐತೆ ಇವತ್ತು, ಆದರೂ ಮಲಿಕೋಬಾರ್ದು. ಅದಕ್ಕೆ ಇವಾಗೆಲ್ಲ ಬೆಡ್ಶೀಟೆಲ್ಲ ತೆಗ್ದು ಎಲ್ಲ ವಾಶಿಗೆ ಹಾಕಿದ್ದೀನಿ. ಇನ್ನು ಮಿಷನ್ ಆನ್ ಮಾಡಿಲ್ಲ, ಆಮೇಲೆ ಮಾಡ್ಕೊತೀನಿ. ಇವಾಗ ಬೆಡ್ಶೀಟೆಲ್ಲ ಹಾಕಿಬಿಟ್ಟು ರೂಮಲ್ಲಿರೋ ದಿವಾನದ್ದು ಬೆಡ್ಶೀಟೆಲ್ಲ ತೆಗ್ದು ಎಲ್ಲ ಇದು ಮಾಡಿದ್ದೀನಿ. ಇವಾಗ ಅದು ಕ್ಲೀನ್ ಮಾಡಿಬಿಟ್ಟು ಮುಂದೆ ಏನೇನು ಕೆಲಸ ಮಾಡ್ತೀನಿ ಇವಾಗಿಂದ ಹಿಡ್ದು ಸಂಜೆ ಮಟ್ಟ ನನ್ನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ಏನು ಗೊತ್ತಾ, ನಾನು ಬೆಡ್ ಮೇಲೆ ಒಂದು ಕವರ್ ಹಾಕಿಬಿಟ್ಟು ಆಮೇಲೆ ಬೆಡ್ಶೀಟ್ ಹಾಕ್ತೀನಿ. ಬೆಡ್ ಕವರ್ ತೊಗೊಂಬಂದು ಹಾಕಿದ್ದೀನಿ, ಅದು ವಾಶ್ ಮಾಡೋಕೆ ಹಾಕಿದ್ದೀನಿ. ಅದಕ್ಕೆ ಇವಾಗ ಬರೀ ಒಂದೇ ಬೆಡ್ ಕವರ್ ಮಾತ್ರ, ಅಂದರೆ ಬೆಡ್ಶೀಟ್ ಮಾತ್ರ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ನಾನು ಮಾತಾಡ್ತಾನೇ ಇದ್ದೆ. ನಮ್ಮ ಬಿಲ್ಡಿಂಗಲ್ಲಿ ಏನೋ ಸ್ವಲ್ಪ ಸೌಂಡ್ ಮಾಡ್ತಾ ಇರೋದ್ರಿಂದ ಏನೋ ಸೌಂಡ್ ಇದೆ, ಅದಕ್ಕೆ ಸರಿಯಾಗಿ ವಾಯ್ಸೇ ಕೇಳ್ತಾ ಇಲ್ಲ. ಇವಾಗ ನಾನು ಸಂಜೆ ಮಟ್ಟನೂ ಅಷ್ಟೇ ಸ್ವಲ್ಪ ಮಾತಾಡಿ ಇದು ಮಾಡಿದ್ದೀನಿ. ಹಂಗೂ ಇವಾಗ್ಲೂ ಸೌಂಡ್ ಬರ್ತಾಯಿದ್ರೆ ಸಾರಿ. ಇವಾಗ ಕ್ಲೀನ್ ನಮಗೆ ಎಲ್ಲ ಕಡೆಯೂ ಹೀಗೆ ಒಳಗಡೆ ಹಾಕಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಕ್ಲೀನ್ ನಮಗೆ ಹಾಕ್ತಾಯಿದ್ದೀನಿ. ನಮ್ಮ ಸ್ವಲ್ಪ ಹಾಸಿಗೆ ಸ್ವಲ್ಪ ದಪ್ಪ ಇರೋದ್ರಿಂದ ಒಂದು ಸ್ವಲ್ಪ ಹಿಂಸೆ ಆಯ್ತದೆ ಫ್ರೆಂಡ್. ಇವಾಗ ಫುಲ್ ಕ್ಲೀನ್ ನಮಗೆ ಹಾಕಿದ್ದೀನಿ. ಆಮೇಲೆ ವಿಂಡೋ ಎಲ್ಲ ಕ್ಲೀನ್ ನಮಗೆ ಒರೆಸಿ ಸ್ಕ್ರೀನ್ ಎಲ್ಲ ಬೇರೆ ಚೇಂಜ್ ಮಾಡಿ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಬೆಡ್ಶೀಟ್ ಚೇಂಜ್ ಮಾಡಿರೋದು. ಇವಾಗ ಕ್ಲೀನ್ ನಮಗೆ ಎಲ್ಲ ಬೆಡ್ಶೀಟ್ ಎಲ್ಲ ಹಾಕಿದೆ. ಪಿಲ್ಲೋ ಕವರ್ಸು ಚೇಂಜ್ ಮಾಡಿದೆ, ಪಿಲ್ಲೋ ಕವರ್ಸ್ ಎಲ್ಲ ಹಾಕಿದೆ. ಇವಾಗ ಪೂರ್ತಿ ಬೆಡ್ಶೀಟು ಕ್ಲೀನ್ ಆಯಿತು, ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವಾಗ ಬೆಡ್ಶೀಟ್ ಎಲ್ಲ ಕವರ್ಸ್ ಎಲ್ಲ ಚೇಂಜ್ ಮಾಡಿ ಆಗಿದೆ. ಇಲ್ಲಿಂದ ಆಯಿತು. ಇವಾಗ ಇಲ್ಲಿ ಇಷ್ಟು ಬಟ್ಟೆ ಇದೆ, ಎಲ್ಲ ಫೋಲ್ಡ್ ಮಾಡಿ ಇಡಬೇಕು. ಹಂಗಾದ್ಮೇಲೆ ಬೆಡ್ರೂಮ್ ಎಲ್ಲ ಕ್ಲೀನ್ ಆದಂಗೆ. ಫ್ರೆಂಡ್ಸ್, ಇವಾಗ ಬೆಡ್ರೂಮ್ ಎಲ್ಲ ಕ್ಲೀನ್ ಆಯಿತು. ಇವಾಗ ನಮ್ಮ ಮನೆ ಕಿಚನ್ ನೋಡಿದ್ರೇ ನನಗೆ ಬೇಜಾರು. ಹಾಲೂ ಸ್ವಲ್ಪ ಎಲ್ಲ ಅಂಟ್ಕೊಂಡು ಗಲೀಜಾಗಿದೆ, ಎಲ್ಲ ಕ್ಲೀನ್ ಮಾಡಬೇಕು. ಬನ್ನಿ, ನಿಮಗೆ ಯಾವ ಥರ ಇದೆ ನಮ್ಮ ಮನೆ ಅಂತ ಹೇಳಿ ತೋರಿಸ್ತೀನಿ. ಬೆಡ್ರೂಮ್ ಇದ್ರತ ಮುಂಚೆನೇ ಹೇಗಿತ್ತು ಗೊತ್ತಾ? ಅವಾಗ 12 ಗಂಟೆ ಆಯಿತು. ಇವತ್ತು ಯಾಕೋ ನಿಮ್ಗೆ ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ. ಮನುಷ್ಯನಿಗೆ ಒಂದೇ ಥರ ಕೆಲಸ ಮಾಡೋಕ್ಕಾಗೋದಿಲ್ಲಲ್ವಾ? ಆ ಥರ ಆಗ್ಬಿಟ್ಟೈತೆ ನನಗೆ. ಒಂಥರ ಏನೋ ನನಗೆ ಹೇಳೋಕ್ಕಾಯ್ತಾ ಇಲ್ಲ, ಹುಷಾರಾಗಿದ್ದೀನೋ, ಎಲ್ಲ ಚೆನ್ನಾಗೇ ಇದ್ದೀನಿ. ಅದೇನೋ ನನಗೆ ಕೆಲಸ ಮಾಡೋಕ್ಕೆ ಮೂಡೇ ಬರ್ತಾ ಇಲ್ಲ. ಸುಮ್ಮನೆ ಮಲಿಕೊಂಡ್ಬಿಡ್ಬೇಕು ಆ ಥರ ಆಗ್ತಾ ಇದೆ. ನಾನೇನೇ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಅದಕ್ಕೆ ಬೇಜಾರಾಗಿದೆ ಅಂಥೇಳಿ ಸರಿ ಬ್ಲಾಗ್ ಆದರೂ ಕಂಟಿನ್ಯೂ ಮಾಡೋಣ, ಬ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬೆಡ್ರೂಮ್ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ಅದು ಬಟ್ಟೆ ಒಂದು ಸ್ವಲ್ಪ ಇದೆ, ಲಾಸ್ಟಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಬಟ್ಟೆ ಮಡಚಿಡ್ತೀನಿ. ನಾನು ಸ್ನಾನ ಮಾಡಬೇಕು ಅಂದರೆ ನಾನಿನ್ನು ಕಿಚನ್ ಕ್ಲೀನ್ ಮಾಡಬೇಕು, ಬಟ್ಟೆ ಎಲ್ಲ ವಾಶಿಗೆ ಹಾಕಬೇಕು. ಆಮೇಲೆ ದಿವಾನ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ದಿವಾನ ಎಲ್ಲ ಮನೆಯೆಲ್ಲ ಗುಡಿಸ್ಬೇಕು, ಮನೆಯೆಲ್ಲ ಒರೆಸ್ಬೇಕು, ಕಿಚನ್ ಬಾಕ್ಸ್ಗಳೆಲ್ಲ ಸ್ವಲ್ಪ ಒರೆಸ್ಬೇಕು. ಒಂದು ಸ್ವಲ್ಪ ಒರೆಸಿದ್ದೀನಿ, ಸ್ವಲ್ಪ ಒರೆಸ್ಬೇಕು, ಸ್ನಾನ ಮಾಡ್ಕೊಂಬರ್ಬೇಕು, ದೇವ್ರ ಮನೆ ಕ್ಲೀನ್ ಮಾಡಬೇಕು. ಯಪ್ಪ, ಇವತ್ತು ಎಷ್ಟೊಂದು ಕೆಲಸ ಇದೆ,
ತುಂಬಾ ಕೆಲಸ ಇದೆ, ಅಷ್ಟು ಮಾಡಿಬಿಟ್ಟೋಣ. ಇವಾಗ ಏನೇನು ಕೆಲಸ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನನಗೆ ಕೆಲಸ ಮಾಡೋಕ್ಕಾಗ್ತದಾ ಇಲ್ಲ ಅಂದರೆ ಮಲಿಕೊಂಡ್ಬಿಡ್ತೀನ ಏನೋ ಗೊತ್ತಿಲ್ಲ. ಬನ್ನಿ ನಿಮ್ಮ ಜೊತೆನೂ ಹೇಗೆ ನನ್ನ ದಿನ ಹೋಗುತ್ತೆ ಅಂಥೇಳಿ. ಕಿಚನ್ ಎಲ್ಲ ಗಲೀಜಾಗಿದೆ. ನಿನ್ನೆ ರಿಲೇಷನ್ ಬಂದಿದ್ದರಿಂದ ಏನೂ ಕ್ಲೀನ್ ಮಾಡಿಲ್ಲ. ಇಲ್ಲಿ ದೋಸೆಗೆ ಇಡ್ಲಿಗೆ ನಾಳೆ ಇಡ್ಲಿಗೆಲ್ಲ ನೆನೆ ಹಾಕಿದ್ದೀನಿ. ಇಲ್ಲಿ ಅಕ್ಕಿ ಇದಕ್ಕೆ ಪ್ಲೇಟ್ ಮುಚ್ಚಿಡ್ಬೇಕು, ಇವಾಗ ನೆನೆ ಹಾಕಿದೆ. ಇದರಲ್ಲಿ ಉದ್ದಿನಬೇಳೆ ಮತ್ತು ಸ್ವಲ್ಪ ಸಬ್ಬಕ್ಕಿ ಹಾಕ್ಬಿಟ್ಟು ನೆನೆ ಹಾಕಿದ್ದೀನಿ. ಇಷ್ಟೇ, ಏನೂ ಕ್ಲೀನ್ ಮಾಡಿಲ್ಲ. ಇಲ್ಲಿ ತಿಂದಿರೋದು ಪಾತ್ರೆಗಳು ಹಂಗೆ ಇದೆ. ಆಮೇಲೆ ಇಲ್ಲಿ ಅವರೆಕಾಳು ನೆನೆ ಹಾಕಿದ್ದೀನಿ ಇಟ್ಕೋಣ ಅಂಥೇಳಿ. ಇಷ್ಟು ಪಾತ್ರೆ ಇದೆ, ಮನೆಯೆಲ್ಲ ಗಲೀಜು. ಇದಾದಮೇಲೆ ಇನ್ನು ಹಾಲು ನೋಡಿ, ಹಾಲು ಹೇಗಿದೆ ಅಂತೆ. ಇಲ್ಲಿ ಬಟ್ಟೆಗಳು ಹಾಕೋಕ್ಕೆ ಹಂಗೆ ಇಟ್ಟಿದ್ದೀನಿ. ಅದೊಂದು ರೂಮ್ ಕ್ಲೀನ್ ಆಯಿತು. ಇವಾಗ ಇಲ್ಲಿ ನನ್ನ ಮಗಳದೆಲ್ಲ ಬೆಡ್ಶೀಟ್ ಎಲ್ಲ ತೆಗ್ದಿದ್ದೀನಿ. ಇದು ಬೆಡ್ ಕವರ್ ತೆಗ್ದಿಲ್ಲ. ಇದು ಒಂದು 2 ದಿವಸದಲ್ಲೇ ತೊಳೆದ್ಬಿಟ್ಟಿದೆ, ಅದಕ್ಕೆ ತೆಗ್ದಿಲ್ಲ. ಇಲ್ಲೆಲ್ಲ ಹೇಗಿದೆ ಅಂದರೆ ಯಪ್ಪ, ನೋಡೋಕ್ಕೆ ಆಯ್ತಾ ಇಲ್ಲ ನನಗಂತೂ. ಹಿಂಗೆ ಅಂದ್ಕೊಂಡ್ಬಿಟ್ರೆ ಹಿಂಗೆ ಇರೋದು ಗ್ಯಾರಂಟಿ ಗೊತ್ತು. ಇವಾಗ ನಾನೆಲ್ಲ ಕ್ಲೀನ್ ಮಾಡಬೇಕು, ಅದು ನನಗೆ ಗೊತ್ತು. ಬನ್ನಿ ಇವಾಗ ಕ್ಲೀನ್ ಮಾಡಿಬಿಡೋಣ, ಬೇಗ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಡೋಣ. ಅವಾಗೆಲ್ಲ 12:30. ಇವಾಗ ಎಲ್ಲ ಎತ್ತಿಟ್ಬಿಡ್ತೀನಿ, ಕ್ಲೀನ್ ಮಾಡಿಬಿಡ್ತೀನಿ ಇವಾಗ. ಅದರಲ್ಲಿ ನನ್ನ ಮಗಳಿನ ತುಂಬ ಚಿಕ್ಕವಳಾಗಿದ್ದರಿಂದ, ತುಂಬ ಚಿಕ್ಕವಳಲ್ಲ, ತುಂಬ ದೊಡ್ಡವಳು ಅಲ್ಲ, ಸ್ವಲ್ಪ ಮಿಡಲಲ್ಲಿ ಇರೋದ್ರಿಂದ ಅವಳು ಸ್ವಲ್ಪ ಗಲೀಜು ಮಾಡೋದು ಎಲ್ಲ ಅಂಡೋದು ಅದು ಇದ್ದಿದೆ ಅಲ್ವಾ. ನೋಡಿ ಇವಾಗ ಎಲ್ಲ ಕಡೆನೂ ಪೆನ್ಸಿಲು, ಎರೇಸರು, ಬುಕ್ಸು. ಇವಾಗ ದಿವಾನ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದೆ. ಇವಾಗ ಇಲ್ಲಿಂದ ಕ್ಲೀನ್ ಮಾಡ್ತೀನಿ. ಇವಾಗ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ 2 ರೂಮ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸ್ವಲ್ಪ ರೂಮು, ಟೇಬಲ್ ಅದೆಲ್ಲ ಇದೆ, ಅದೆಲ್ಲ ಒರೆಸ್ಬಿಟ್ಟು ಆಮೇಲೆ ಮನೆ ಗುಡಿಸಿ ಮನೆ ಒರೆಸ್ತೀನಿ. ಫಸ್ಟ್ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ. ನಿಜ ಹೇಳಬೇಕಾದ್ರೆ ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಮಲಿಕೊಂಡಿದ್ದೆ. ಆದ್ರೂ ನಾನು ಮಾಡಿದ್ದೆ, ಸ್ವಲ್ಪನೇ ಕ್ಲೀನ್ ಮಾಡಿದ್ದೆ. ಸ್ವಲ್ಪ ಕ್ಲೀನ್ ಮಾಡಿರ್ಕಿಲ್ಲ, ಹಂಗೆ ಸ್ವಲ್ಪ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೆ. ನಮ್ಮ ಮನೇಲಿ ರಿಲೇಷನು ತುಂಬ ಲೇಟಾಗಿ ಹೋಗಿದ್ದರಿಂದ ನನಗೂ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಕ್ಲೀನ್ ಮಾಡಿದ್ದೆ, ಸ್ವಲ್ಪನೇ ಕ್ಲೀನ್ ಮಾಡಿಕೊಂಡು ಇಟ್ಟಿದ್ದೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ಬೆಳಿಗ್ಗೆಯಿಂದ ಸ್ವಲ್ಪ ಕ್ಲೀನ್ ಮಾಡ್ತಾನೇ ಇದ್ದೀನಿ. ಹಂಗೂ ಸ್ವಲ್ಪ ಹಂಗೇ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ. ದಿನಾಲೂ ಮಾಡೋದೇ ಅಲ್ವಾ, ದಿನಾಲೂ ಕ್ಲೀನಾಗಿ ಮಾಡ್ತಾನೇ ಇರ್ತೀನಿ. ಅದಕ್ಕೆ ನಾನು ಈ ಸ್ಟವ್ ಎಲ್ಲ ಒರೆಸೋದು ಕೆಲಸ ಫ್ರೆಂಡ್ ಬೆಳಿಗ್ಗೆನೇ ಮಾಡಿರ್ತೀನಿ. ಬೆಳಿಗ್ಗೆ ನನಗೆ ರಾತ್ರಿ ನನಗೆ ಆಗಿಲ್ಲ ಅಂದರೆ ಮಾತ್ರ ನಾನು ಬೆಳಿಗ್ಗೆ ಮಾಡೋದು. ಇಲ್ಲ ಅಂದರೆ ರಾತ್ರಿನೇ ಇಲ್ಲ, ಫುಲ್ಲು ನಾನು ಊಟ ಮಾಡಿ ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಬಿಟ್ಟು ಮಲಿಕೋತೀನಿ. ಸ್ಟವ್ವು ಎಲ್ಲ ಒರೆಸ್ತೀನಿ. ಬೆಳಿಗ್ಗೆ ಎದ್ದು ಇನ್ನೊಂದು ಸ್ವಲ್ಪ ಹಂಗೇನೆ ಒರೆಸ್ಬಿಟ್ಟು ಆಮೇಲೆ ತಿಂಡಿ ಮಾಡ್ತೀನಿ. ಇವತ್ತು ನಿನ್ನೆ ರಾತ್ರಿ ಮಾಡಿದ್ದೆ, ಆದರೆ ಅಷ್ಟೊಂದು ಕ್ಲೀನಾಗಿ ಈ ಥರ ಎಲ್ಲ ಮಾಡಿಲ್ಲ, ಸ್ವಲ್ಪ ಹಾಗೇ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ಮಾಡ್ತಾಯಿದ್ದೀನಿ. ಇವತ್ತೇ ಒಂದೊಂದು ದಿವಸ ಏನಾದರೂ ನನಗೆ ಹುಷಾರಿಲ್ಲ ಅಂದರೆ ಮಾತ್ರ ನಾನು ರಾತ್ರಿ ಮಾಡಲ್ಲ. ಇಲ್ಲಾಂದರೆ ರಾತ್ರಿನೇ ಫುಲ್ ಕ್ಲೀನ್ ಮಾಡಿ ಇಟ್ಬಿಟ್ಟು ಮಲಿಕೋತೀನಿ. ಇವಾಗ ಸ್ಟವ್ ಎಲ್ಲ ಕ್ಲೀನ್ ಆಗಿದೆ. ಅಲ್ಲೆಲ್ಲ ಒರೆಸಿದ್ದೀನಿ. ಅಲ್ಲೆಲ್ಲ ನಿನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ದೆ. ಒಂದು ಸ್ವಲ್ಪ ಅಡುಗೆ ಎಲ್ಲ ನಾನ್ ವೆಜ್ ಮಾಡಿದ್ನಲ್ಲ, ಅವಾಗೆಲ್ಲ ಮಾಡಿಬಿಟ್ಟು ಎಲ್ಲ ಫುಲ್ ಕ್ಲೀನಾಗಿ ಒರೆಸ್ಬಿಟ್ಟು ರಾತ್ರಿ ಒರೆಸಿಟ್ಬಿಟ್ಟು ಮಲಿಕೊಂಡಿದ್ದೆ. ಇವಾಗೇನೆಲ್ಲ ಕ್ಲೀನ್ ಮಾಡಿಲ್ಲ. ಒಂದು ಸಟರ್ಡೇನೋ ಥರ್ಸ್ಡೇನೋ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದೆ. ಅದೇನು ಬ್ಲಾಗ್ ಮಾಡಿರ್ತಿಲ್ಲ, ಅಂದರೆ ನನ್ನ ಹಸ್ಬೆಂಡ್ ಇದ್ದರು, ಅದಕ್ಕೇನೆ ಎಲ್ಲ ಫುಲ್ಲು ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೇ ಬಾಕ್ಸ್ ಎಲ್ಲ ತೊಳೆದು ಕ್ಲೀನ್ ಮಾಡಿದೆ. ಮಾಮೂಲಿ ಬೆಡ್ಶೀಟ್ ಅಷ್ಟೇ ಎಲ್ಲ ಕ್ಲೀನ್ ಮಾಡೋದಿತ್ತು, ಅದು ಇವಾಗ ಮಾಡಿದ್ದೀನಿ. ಮ್ಯಾಟ್ಗಳು, ಕಾಲು ಒರೆಸೋ ಮ್ಯಾಟ್ಗಳೆಲ್ಲ ನೆನೆ ಹಾಕಿದ್ದೀನಿ, ಅದೊಂದು ಸ್ವಲ್ಪ ವಾಶ್ ಮಾಡಬೇಕು. ಇವಾಗ ಒಂದು ಸ್ವಲ್ಪ ಪಾತ್ರೆ ಇದೆ, ಅವೆಲ್ಲ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು
ಇವಾಗ ಸಿಂಕಲ್ಲಿರೋ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಮಿಕ್ಕಿರೋದು ಮನೆಯೆಲ್ಲ ಗುಡಿಸಿ ಒರೆಸ್ತೀನಿ. ಕಿಚನ್ ಎಲ್ಲ ಪಾತ್ರೆ ಎಲ್ಲ ಫಸ್ಟ್ ತೊಳಿತೀನಿ. ತೊಳೆದ್ಬಿಟ್ಟು ಸ್ವಲ್ಪ ಕಿಟಕಿ ಎಲ್ಲ ಒರೆಸ್ಬೇಕು. ಅದೆಲ್ಲ ಒರೆಸ್ಬಿಟ್ಟು ಪಾತ್ರೆ ಎಲ್ಲ ಒರೆಸಿ ದಬ್ಬ ಹಾಕಿ ಆಮೇಲೆ ನಿಮ್ಗೆ ಸಿಗ್ತೀನಿ. ಸ್ವಲ್ಪ ಕಬಾರ್ಡ್ ಎಲ್ಲ ಒರೆಸ್ಬೇಕು. ಫಿಲ್ಟರು ವಾಟರ್ ಫಿಲ್ಟರ್ದು ಸ್ವಲ್ಪ ವಾಶ್ ಮಾಡಬೇಕು. ಅದು ಸ್ವಲ್ಪ ವಾಶ್ ಮಾಡ್ತೀನಿ. ಯಾಕಂದರೆ ನೀನೇ ನಾನ್ ವೆಜ್ ಮಾಡಿದ್ವಲ್ವಾ, ಅದೆಲ್ಲ ಮುಟ್ಟಿರ್ತೀವಿ. ಅದಕ್ಕೆ ನಾವು ಯಾವ್ಯಾವ ಮುಟ್ತೀನೋ ಅದೆಲ್ಲ ಇವತ್ತು ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾನು ಸಂಡೇ ನೈಟ್ ಎಲ್ಲ ಕ್ಲೀನ್ ಮಾಡ್ತೀನಿ. ಅದೇ ನಿನ್ನೆ ಮಾಡೋಕ್ಕಾಗಿಲ್ಲ. ರಾತ್ರಿ ಅವರು ನಮ್ಮ ರಿಲೇಷನು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ 10 o'clock ಏನೋ ಆಗಿತ್ತು ರಾತ್ರಿ ಹೋಗಿದ್ರಿಂದ ನನಗೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇದು ಕಬೋರ್ಡ್ಸ್ ಎಲ್ಲ ಇಟ್ಬಿಟ್ರೆ ಫ್ರೆಂಡ್ಸ್ ಇದೇ ಒಂದು ಹಿಂಸೆ. ಯಾವಾಗಲೂ ಒರೆಸ್ತಾನೇ ಇರಬೇಕು. ಆದರೆ ಇದೇ ಒಂದು ಕಲ್ಮ ಮನೆಗೆ. ಅದಕ್ಕೇನೆ ಇದೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಮನೆಯೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಆಮೇಲೆ ಮ್ಯಾಟೆಲ್ಲ ತೊಳೆಯೋಕ್ಕೆ ನೆನೆ ಹಾಕಿದ್ದೀನಿ. ಮ್ಯಾಟೆಲ್ಲ ಒಣಗಾಕೊಂಡು ಬಂದು ಫುಲ್ಲೆಲ್ಲ ಕ್ಲೀನ್ ಮಾಡ್ತೀನಿ. ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಫ್ರೆಂಡ್ಸ್ ಇವಾಗ ಅಡುಗೆ ಮನೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದೆ. ಇವಾಗ ಮನೆ ಗುಡಿಸಿ ಒರೆಸೋದು 2 ಕೆಲಸ ಇದೆ. ಅದು ಇವಾಗ ಗುಡಿಸ್ತಾ ಇದ್ದೀನಿ. ಇವಾಗ ಫುಲ್ ಕ್ಲೀನಾಗೆ ಗುಡಿಸ್ಬಿಟ್ಟು ಆಮೇಲೆ ಮನೆ ಒರೆಸೋದು ಅಷ್ಟು ಕೆಲಸ ಇರುತ್ತೆ. ಏನಿಲ್ಲ, ಬೇಗ ಮಾಡ್ಬೋದು, ಮಾಡ್ಬೋದು. ನಾನು ಇವತ್ತು ಅದೇ ಮಾಡಲಿಲ್ಲ ಅಲ್ವಾ, ಅದಕ್ಕೆ ತುಂಬ ಲೇಟಾಗಿ ಹೋಗ್ಬಿಡ್ತು. ನಾನು ಮನೆ ಒರೆಸೋ ಅಷ್ಟೊತ್ತಿಗೆ 1 ಗಂಟೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಅಷ್ಟೋ ತನಕ ಆಯ್ತು ಇವತ್ತು. ತುಂಬ ಲೇಟಾಗಿ ಮಾಡಿದ್ರಿಂದ. ಇಲ್ಲಾಂದರೆ ನಾನು ಮಾರ್ನಿಂಗೇ ಎದ್ದುಬಿಟ್ಟು ಫಸ್ಟು ಮನೆ ಗುಡಿಸಿ ಒರೆಸಿ ಬಾಗಿಲೆಲ್ಲ ತೊಳೆದು ಆಮೇಲೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ಆಮೇಲೆ ತಿಂಡಿ ಮಾಡೋಕ್ಕೆ ಬರ್ತೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಆಮೇಲೆ ನಾಳೆ ಹಬ್ಬ ಆಗಿದ್ದರಿಂದ ಇವತ್ತು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡು ಅದಕ್ಕೇ ಏನೋ ಕೆಲಸ ಮಾಡಿಲ್ಲ. ಆಗೋದು ಇಲ್ಲ ಬಿಡಿ, ಅಷ್ಟು ಬೇಗ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಆಗಲ್ಲ ಬೆಳಿಗ್ಗಿನ ಜಾವ. ಇವಾಗ ಮನೆಯೆಲ್ಲ ಗುಡಿಸಾಯಿತು. ಇವಾಗ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಹಿಂಗೆ ಪ್ರೆಸ್ ಮಾಡೋದು ಮನೆ ಒರೆಸೋದಿತ್ತಲ್ವ, ತೊಗೊಂಡಿದ್ದೆ. ಅದೇನೋ ಸ್ವಲ್ಪ ಕಟ್ಟಾಯಿತು, ಕ್ಲೀನು ಆಯ್ತಾ ಇದಕ್ಕಿಲ್ಲ. ಅದಕ್ಕೇ ಇದು ಹೊಸ ತೊಗೊಂಬಂದಿದ್ದೀನಿ. ತುಂಬ ದಪ್ಪ ಇರೋದು ಹಿಂಸೆ ಆಗುತ್ತದೆ ಫ್ರೆಂಡ್ಸ್. ಇದು ಒರೆಸೋಕ್ಕೆ ಸಖತ್ ದಪ್ಪ ಇರೋದ್ರಿಂದ 2 ಸ್ಟೆಪ್ ಮಾಡಿಕೊಂಡು 2 ಸಲ ಒರೆಸ್ಬಿಟ್ಟು 2 ಸಲ ಹಿಂಡಬೇಕು. ಅದೇ ಒಂದು ಸ್ವಲ್ಪ ಹಿಂಸೆ. ಇವಾಗ ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ಇವಾಗ ಫುಲ್ ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಮುಂದೆ ಏನು ಮಾಡೋಣ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ಮನೆ ಕ್ಲೀನ್ ಎಲ್ಲ ಆಯಿತು. ಆಮೇಲೆ ಇವಾಗ ಸ್ನಾನ ಮಾಡ್ಕೊಂಬರ್ತೀನಿ. ಮ್ಯಾಟೆಲ್ಲ ವಾಶ್ ಮಾಡಿ ಸ್ನಾನ ಮಾಡ್ಕೊಂಬಂದು ನಿಮಗೂ ಸಿಗ್ತೀನಿ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ, ಇನ್ನು ಟೈಮ್ ಆಯ್ತಲ್ವಾ. ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ. ಇವಾಗ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಬಟ್ಟೆ ಒಂದು ಮಡಚಬೇಕು. ಸ್ನಾನ ಮಾಡ್ಕೊಂಬಂದು ಆಮೇಲೆ ಊಟಕ್ಕೆ ನೋಡೋಣ, ಏನಾದರೂ ಮಾಡ್ಕೋತೀನಿ. ಇಲ್ಲಾಂದರೆ ಊಟ ಮಾಡಲ್ಲ. ಬೆಳಗ್ಗೆ ತಿಂಡಿ ತಿಂದಿದ್ದೀನಿ, ಅದಕ್ಕೆ ಇವಾಗೇನು ಊಟನೂ ಮಾಡೋದಿಲ್ಲ. ನೋಡೋಣ, ಹೊಟ್ಟೆ ಹಸಿದ್ರೆ ಏನಾದರೂ ಮಾಡ್ಕೋತೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೊಟ್ಟೆ ಹಸ್ದಿಲ್ಲ, ಊಟ ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ. ಇವಾಗ ಸ್ನಾನ ಮಾಡ್ಕೊಂಡ್ಬಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಮ್ಯಾಟ್ಗಳೆಲ್ಲ ಚೇಂಜ್ ಮಾಡಿ ಫುಲ್ಲು ಅಷ್ಟು ಬಟ್ಟೆ ಮಡಚಿಡ್ತೀನಿ. ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಮಡಚ್ತೀನಿ. ಇವಾಗ ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಫುಲ್ ಕ್ಲೀನಾಗಿದೆ ಫ್ರೆಂಡ್ಸ್. ಬೆಳಿಗ್ಗೆ ಹೇಗಿತ್ತು ಮನೆ, ಇವಾಗ ಹೇಗಾಗಿದೆ ನೋಡಿ. ಇದು ಒಂದು ಸ್ವಲ್ಪ ಹೊತ್ತು ಮಾತ್ರ ಇಷ್ಟೇ ಇರೋದು ಫ್ರೆಂಡ್ಸ್. ಆಮೇಲೆ ಮತ್ತೆ ಹೀಗೇ ನಮ್ಮ ಮನೇಲಿ ಎಲ್ಲ ನೋಡಿ, ಅದೆಲ್ಲ ನನ್ನ ಮಗಳು ಬರ್ತಾಳೆ, ಅದು ಎಳೆಯೋದು ಇದು ಎಳೆಯೋದು ಅದು ಮಾಡ್ತಾನೇ ಇರ್ತಾಳೆ. ಇವಾಗ ಸ್ವಲ್ಪ ಬಟ್ಟೆ ಇದೆ, ಅದು ಮಿಷನ್ಗೆ ಹಾಕ್ಬಿಟ್ಟು ನಾನು ಸ್ನಾನ ಮಾಡೋಕ್ಕೆ ಹೋಗ್ತೀನಿ. ಸ್ನಾನ ಮಾಡ್ಕೊಂಡು ಬಂತೀನಿ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಒಂದು ಸ್ನಾನ ಎಲ್ಲ ಆಯಿತು.
ಆಮೇಲೆ ಊಟಕ್ಕೆ ಫ್ರೂಟ್ಸ್ ಎಲ್ಲ ಇತ್ತು, ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಫ್ರೂಟ್ಸ್ ಎಲ್ಲ ಮಾಡಿ ಊಟ ಅದೇ ತಿನ್ಕೊಂಡೆ, ಊಟಕ್ಕೆ ಏನು ಮಾಡಿಲ್ಲ. ಇವಾಗ ಇಲ್ಲಿ ಕಾಣ್ತಾ ಇದ್ದೇನ ಬಟ್ಟೆ, ಇಲ್ಲಿ ಈ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಡಬೇಕು. ಬೆಳಿಗ್ಗೆ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದೆ, ಅದು ಭೀ ಎತ್ಕೊಂಬಂದಿದ್ದೀನಿ ಇವಾಗ ಹೋಗಿ. ಅದು ಎಲ್ಲ ಫೋಲ್ಡ್ ಮಾಡಿಡಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ, ಅದು ವಾಶ್ಗೆ ಹಾಕಬೇಕು, ಇನ್ನೂ ಹಾಕಿಲ್ಲ. ಇವಾಗ ಬೆಡ್ಶೀಟೆಲ್ಲ ಹಾಕಿಬಿಟ್ಟು ಇವೆಲ್ಲ ಫೋಲ್ಡ್ ಮಾಡಿಟ್ಟು ಬೆಡ್ಶೀಟೆಲ್ಲ ಹಾಕಿ ಆಮೇಲೆ ನನ್ನ ಮಗಳಿಗೆ ಕರ್ಕೊಂಬರ್ಬೇಕು. ಅಷ್ಟು ತನಕ ಟೈಮ್ ಆಗೇ ಬಿಡ್ತದೆ. ಅವಾಗಲೇ 3 o'clock. ಅವ್ರಿಗೆ ಅವ್ರ ಸ್ಕೂಲ್ ನನ್ನ ಮಗಳ ಸ್ಕೂಲ್ ಇರೋದೇ 3:10ಗೆ. ಅದು ಆ್ಯನಿವಲ್ ಡೇ ಮಾಡೋದ್ರಿಂದ ಒಂದು 40 minutes ಲೇಟಾಗಿ ಬಿಡ್ತಾರೆ. 3:45ಗೆ ಬಿಡ್ತಾರಂತೆ. ಅದಕ್ಕೇ ಹೋಗಿ ಕರ್ಕೊಂಬರಬೇಕು. ಅಷ್ಟೋ ತನಕ ನನ್ನ ಕೆಲಸ ಎಲ್ಲ ಈ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋ ತನಕ ಅವಾಗಲೇ 3:45 ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಆಗಿ ಹೋಯ್ತದೆ ಟೈಮು. ಬಂದಮೇಲೆ ಅವಳಿಗೆ ಏನು ಊಟ ಮಾಡ್ತಾಳೋ ಇಲ್ವೋ ನೋಡಬೇಕು. ಇವಾಗ ಡ್ಯಾನ್ಸ್ ಇರೋದ್ರಿಂದ 2 ಸ್ನ್ಯಾಕ್ಸ್ ಹಾಕ್ಬಿಟ್ಟು ಕೊಡ್ತೀನಿ. ಅದಕ್ಕೇ ಅವಳು ಮನೆಗೆ ಬಂದಮೇಲೆ ಏನು ಮಾಡ್ತಾಳೆ ಅಂಥೇಳಿ ನೋಡಬೇಕು. ಊಟ ಮಾಡ್ತೀನಿ ಅಂದರೆ ರೈಸ್ ಇದೆ ಸ್ವಲ್ಪ, ಏನಾದರೂ ಮಾಡಿಕೊಡ್ಬೇಕು. ಊಟ ಮಾಡೋದಿಲ್ಲ ಅಂದರೆ ಹಾಲಷ್ಟೇ ಕೊಡ್ತೀನಿ ಸಂಜೆ. ಇನ್ನು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ರಾತ್ರಿ ಅಡುಗೆಗೆ ಏನು ಮಾಡಬೇಕು ಅಂಥೇಳಿ ನೋಡಿ ಅಡುಗೆ ಎಲ್ಲ ಮಾಡಿಕೊಂಡು ಬೇಳೆ ಇಟ್ಬೇಕು. ಅವರೆಕಾಳು ನೆನೆ ಹಾಕಿದ್ದೀನಲ್ವಾ, ಅದೆಲ್ಲ ಇಕ್ಕಿ ಇಡಬೇಕು. ಅದೊಂದು ಕೆಲಸ ಇದೆ. ಆಮೇಲೆ ಇನ್ನೊಂದು ಇಡ್ಲಿಗೆ ನೆನೆ ಹಾಕಿದ್ದೀನಿ, ಅದೊಂದು ರುಬ್ಬೇಕು. ಇವಾಗ ನನಗೆ ಕೆಲಸ ಮಾಡೋಕ್ಕೆ ಹುಷಾರಿಲ್ದಂಗೆ ಆಗ್ಬಿಟ್ಟೈತಲ್ವ, ಅದಕ್ಕೆ ಏನು ನೆನಪೇ ಬರ್ತಾ ಇಲ್ಲ ನಿಜ ಹೇಳಬೇಕು ಅಂದರೆ. ಏನು ಮಾಡಬೇಕು ಏನು ಬಿಡಬೇಕು, ಅಯ್ಯೋ ಯಪ್ಪ. ಫ್ರೆಂಡ್ಸ್, ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ತುಂಬ ಬಟ್ಟೆ ಇದೆ, ಹಾಗೆ ಮಾತಾಡ್ತಾ ಇರ್ತೀನಿ, ಹಾಗೆ ಟೈಮ್ ಹೋಗ್ತಾ ಇರ್ತದೆ. ಅದಕ್ಕೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಹೇರ್ ವಾಶ್ ಎಲ್ಲ ಮಾಡ್ಕೊಂಬಂದಿದ್ದೀನಿ. ದಿನಾಲೂ ಡ್ರೈ ಮಾಡಬಾರ್ದಲ್ವ ಹೇರ್ಸು, ಅದಕ್ಕೆ ಡ್ರೈ ಮಾಡ್ಕೊಳ್ಳಲ್ಲ. ನಿನ್ನಿನ ವ್ಲಾಗಲ್ಲಿ ನಾನು ಹೇರ್ ಆಯಿಲ್ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದೆ. ನಾನು ಸಂಡೇ ಯಾವಾಗಲೂ ಹಚ್ಕೊತೀನಿ, ಮಂಡೇನೇ ವಾಶ್ ಮಾಡೋದು. ಚೆನ್ನಾಗಿ ನಿನ್ನೆ ಹಚ್ಕೊಂಡ್ಬಿಟ್ಟಿದ್ದೆ ಎಣ್ಣೆ, ಅದಕ್ಕೆ ಇವತ್ತು ವಾಶ್ ಮಾಡ್ಕೊಂಬಂದಿದ್ದೀನಿ. ಏನೋ ಕೂದಲು ಒಣಕೊಂಡಿಲ್ಲ. ಇವಾಗ ಒಂದು 10 ನಿಮಿಷ ಏನೋ ಆಗಿದೆ, ಹಾಫ್ ಆನ್ ಅವರ್ ಮೇಲೆ ಆಗಿದೆ ಸ್ನಾನ ಮಾಡ್ಕೊಂಬಂದು. ಇವತ್ತು ನನಗೆ ಯಾಕೋ ನಿದ್ದೆನೇ ಬರ್ತಾ ಐತೆ, ಅದೇನೋ ಗೊತ್ತಿಲ್ಲ. ಏನು ಬ್ಯಾಡ್ ನ್ಯೂಸ್ ಕೇಳ್ತೀನೋ ಏನು ಗುಡ್ ನ್ಯೂಸ್ ಕೇಳ್ತೀನೋ ಏನೋ ಗೊತ್ತಿಲ್ಲ. ಒಟ್ಟಾರೆ ನನಗೆ ಬೆಳಿಗ್ಗೆಯಿಂದನೂ ನಿದ್ದೆ ಬರ್ತಾ ಐತೆ ಇವತ್ತು. ಸರಿ, ಹೆಂಗಾದರೂ ಹೋಗ್ಲಿ ಅಂದಿದ್ದೆದು. ಇವಾಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ನನ್ನ ಮಗಳಿಗೆ ಕರ್ಕೊಂಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇರಿ ಫ್ರೆಂಡ್ಸ್. ಇವಾಗ ನನ್ನ ಮಗಳಿಗೆ ಕರ್ಕೊಂಬಂದೆ. ಅವಳಿಗೆ ಅನ್ನ ಮತ್ತು ಚಿತ್ರಾನ್ನ ಬೇಕು ಅಂದ್ಲು, ಅದಕ್ಕೆ ಟೊಮೊಟೊ ಗೊಜ್ಜು ಮತ್ತು ಅನ್ನ ಮಾಡಿದೆ. ಅವಳು ಊಟನೂ ಮಾಡಾಯಿತು. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ. ಇವಾಗ ಬೇಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇವತ್ತಿನ ವ್ಲಾಗು ಇನ್ನೇನು ಮಾಡಲ್ಲ. ಇವಾಗ ರಾತ್ರಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಏನಾದರೂ ಒಂದು ರೆಸಿಪಿ ಮಾಡಿಕೊಂಡು ಊಟ ಮಾಡ್ಕೊತೀನಿ. ಇವಾಗ ಎಲ್ಲ ಕ್ಲೀನ್ ನಮಗೆ ತೆಗ್ದು ಎಲ್ಲ ದೇವ್ರ ಮನೆಯೆಲ್ಲ ಒರೆಸಿ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ನೋಡ್ತಾ ಇರಿ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂಥೇಳಿ. ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಸರಿನಾ ಫ್ರೆಂಡ್?
ಫ್ರೆಂಡ್ಸ್, ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಇಡೋಣ ಅಂದ್ಕೊಂಡು ಇವಾಗ ಎಲ್ಲ ತೊಗೊಂಬಂದಿದ್ದೀನಿ ಕಿಚನಲ್ಲಿ. ಇವಾಗ ಒಂದು ಕಡೆ ಇಟ್ಬಿಟ್ಟು ಕ್ಲೀನಮ್ಗೆ ಉಜ್ಜಿಬಿಟ್ಟು ತೊಳಿತಾ ಇದ್ದೀನಿ. ಇದು ಒಂದು ಸ್ವಲ್ಪನೇ ಸ್ಲೀಪಿಂಗ್ ಹಾಕಿದ್ದೀನಿ. ತುಂಬ ಲಾಂಗ್ ವಿಡಿಯೋ ಆಗ್ತಾ ಇರೋದ್ರಿಂದ ಬೆಳಿಗ್ಗೆಯಿಂದ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಲ್ವಾ, ವ್ಲಾಗ್ ಬೆಳಿಗ್ಗೆಯಿಂದ ಮಾಡೋದ್ರಿಂದ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ಮಗಳಿಗೆ ಹೋಮ್ವರ್ಕ್ ಕೊಟ್ಟವ್ರೆ, ಅದೊಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ತೀನಿ. ಏನೋ ಕಾಫಿ ಎಲ್ಲ ಕುಡ್ದಿಲ್ಲ. ಇವಾಗ ಇನ್ನು ನನ್ನ ಹಸ್ಬೆಂಡ್ ಬಂದಿಲ್ಲ, ಇವಾಗ ಬರ್ತವ್ರೆ. ಇವಾಗ ಕಾಫಿ ಎಲ್ಲ ಕುಡಿತೀನಿ. ಇನ್ನು ನಾಳೆ ಬೆಳಗ್ಗೆ ಹಬ್ಬದ ಬ್ಲಾಗ್ ಬರ್ತದೆ, ಮಿಸ್ ಮಾಡ್ದೇನೆ ಬ್ಲಾಗ್ಸ್ ನೋಡಿ. ಆಮೇಲೆ ನಿನ್ನೆ ನಾನ್ ವೆಜ್ ರೆಸಿಪೀಸ್ ಮಾಡಿದ್ದೆ, ಅದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಅದು ಹೋಗಿ ಚೆಕ್ ಮಾಡಿ. ಆಮೇಲೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಸಂಜೆ 6:15 ಆಗಿದೆ. ಇವಾಗ ಅವ್ರು ಬರ್ತಾರೆ, ನಮ್ಮ ಹಸ್ಬೆಂಡು ಬರ್ತಾರೆ. ನನ್ನ ಮಗಳು ಏನು ಮಾಡ್ತಾವಳೆ ಅಂತೇಳಿ ತೋರಿಸ್ತೀನಿ ರೀ ನಿಮಗೆ. ಏನು ಮಾಡ್ತಾ ಇದೀಯ ಚಿನಿ? ಇವಾಗ ಅವಳು ಹೋಮ್ವರ್ಕ್ ಬರೀತಾಳೆ. ಇವತ್ತಿನ ಬ್ಲಾಗ್ ಇಷ್ಟೇನೆ. ನಾಳಿನ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಇವಾಗ ಅವಳು ಹೋಮ್ವರ್ಕ್ ಮಾಡಿಸ್ಬಿಟ್ಟು ಇಷ್ಟೇ ಇವತ್ತಿನ ದಿನ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ಬಾಯ್.